ಲೋಕಸಭೆಯಲ್ಲಿ ಪರೀಕ್ಷಾ ಅಕ್ರಮ ತಿದ್ದುಪಡಿ ಬಿಲ್ ಅಂಗೀಕಾರ ಆಗಿದೆ. ಧ್ವನಿ ಮತದ ಮೂಲಕ ಲೋಕಸಭೆಯಲ್ಲಿ ಮಸೂದೆಯನ್ನ ಅಂಗೀಕಾರ ಮಾಡಿದ್ದಾರೆ. ಇದು ಜೆನ್ಜಿಗಳಿಗೆ ಸಿಕ್ಕಂತಹ ಜಯ ಅಂತ ಹೇಳಬೇಕು. ಯಾಕಂದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿರೋದು ನಿಜವಾದ ಜಯ ಅಲ್ಲ. ನಿಜವಾದ ಜಯ ಈ ಪರೀಕ್ಷೆಗಳ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಇವತ್ತೊಂದು ಬಿಲ್ ಏನಾಗಿದೆ, ಇದು ಸರ್ವಾನುಮತದಿಂದ ಲೋಕಸಭೆಯಲ್ಲಿ ಮಸೂದೆಯಾಗಿ ಅಂಗೀಕಾರ ಆಗಿದೆ. ಇದು ಜೆನ್ಜಿಗಳ ಹೋರಾಟಕ್ಕೆ ಸಿಕ್ಕಂತಹ ಅತಿ ದೊಡ್ಡ ಜಯ. ಎಸ್, ಬಿಲ್ ಪಾಸ್ ಆಗಿದೆ. ಲೋಕಸಭೆಯಲ್ಲಿ ಮಸೂದೆ ಅಂಗೀಕಾರ ಆಗಿದೆ. ಸುದೀರ್ಘ ಚರ್ಚೆ, ಗಲಾಟೆ, ಗದ್ದಲ ಇದೆಲ್ಲ ಆದ್ಮೇಲೆ ಬಿಲ್ ಪಾಸ್ ಆಗಿದೆ. ಬೆಳಿಗ್ಗೆಯಿಂದಲೂ ಕೂಡ ತೀವ್ರ ಕೋಲಾಹಲ ಸೃಷ್ಟಿಸಿತ್ತು ಈ ಪೇಪರ್ ಲೀಕ್ ವಿಚಾರ. ರಾಹುಲ್ ಹೇಳಿಕೆ ವಿರುದ್ಧ ಮುಗಿಬಿದ್ದಿತ್ತು ಆಡಳಿತ ಪಕ್ಷದ ಸಂಸದರು. ಏನೇ ಆಗಲಿ, ನೀಟ್ ಅಕ್ರಮದ ವಿರುದ್ಧ ಏನು ಜೆನ್ಜಿಗಳು ಹೋರಾಟ ಮಾಡಿದ್ರು ದೇಶಾದ್ಯಂತ, ಎಸ್ಪೆಷಲಿ ಜಂತರ್ ಮಂತರ್ನಲ್ಲಿ, ಅದಾದ ಮೇಲೆ ಕೇಂದ್ರ ಸರ್ಕಾರ ಒಂದು ಪ್ರಮುಖ ನಿರ್ಧಾರವನ್ನ ತೆಗೆದುಕೊಂಡು ಈ ಪರೀಕ್ಷಾ ಅಕ್ರಮಕ್ಕೆ ಸಂಬಂಧಪಟ್ಟಂತಹ ಒಂದು ಬಿಲ್ ಅನ್ನ ಪಾಸ್ ಮಾಡಿದೆ. 10 ಕೋಟಿ ರೂಪಾಯಿ ದಂಡ, 10 ವರ್ಷ ಜೈಲು ಶಿಕ್ಷೆ, 3 ತಿಂಗಳಲ್ಲಿ ಪ್ರಕರಣವನ್ನ ಇತ್ಯರ್ಥ ಮಾಡುವಂತಹ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು. ಸೊ ಈ ರೀತಿಯಾದಂತಹ ಹಲವು ಪರಿಣಾಮಕಾರಿ ನಿರ್ಧಾರಗಳನ್ನ, ನಿಲುವುಗಳನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿದ್ದು. ಇದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಒಂದು ಒಳ್ಳೆಯ ನಿರ್ಧಾರ. ಮತ್ತು ಈ ಒಂದು ಪರೀಕ್ಷಾರ್ಥಿಗಳ ವಿರುದ್ಧ ನಡೆದಂತಹ ಲಾಠಿ ಚಾರ್ಜ್ ಅಥವಾ ಹಿಂಸಾಚಾರ, ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷಗಳು ಸದನದಲ್ಲಿ ತೀವ್ರ ಗಲಾಟೆಯನ್ನ ಕೂಡ ಮಾಡಿದ್ವು. ಅದೇನೇ ಆಗ್ಲಿ, ಇವತ್ತು ತೆಗೆದುಕೊಂಡಿರುವಂತಹ ಈ ನಿರ್ಧಾರ ಏನಿದೆಯಲ್ಲ, ಈ ಬಿಲ್ ಏನಿದೆಯಲ್ಲ, ಅದು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಹಕ್ಕು ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ತುಂಬಾ ಪರಿಣಾಮಕಾರಿಯಾದಂತಹ ಒಂದು ಭದ್ರತೆಯನ್ನು ಒದಗಿಸುವಂತಹ ಬಿಲ್ ಆಗಲಿದೆ. ಅಷ್ಟರ ಮಟ್ಟಿಗೆ ಕೇಂದ್ರ ಸರ್ಕಾರಕ್ಕೆ ನಾವು ಕ್ರೆಡಿಟ್ ಕೊಡಲೇಬೇಕು.